ಹಾಯ್ ಫ್ರೆಂಡ್ಸ್, ನಾಳೆ ಯಾರು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ, ಯಾರ ಒಂದು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಇನ್ನೂ ಬರೆಯಲಿಲ್ಲ, ಓದದೇ ಇದ್ದರೆ ಅಂಥವರಿಗೆ ನಾಳೆ ಸಂಡೇ 19ನೇ ತಾರೀಕಿಗೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ನಡೆಸಲಾಗುವುದು. ಬಟ್ ನಾನು ಹಿಂದೆ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೆ ಯಾವ ರೀತಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕು ನಿಮ್ಮ ಒಂದು ಹಾಲ್ ಟಿಕೆಟ್ ಅಂತ. ಬಟ್ ತುಂಬ ಜನರು ಕಮೆಂಟ್ ಮುಖಾಂತರ ಹೇಳುತ್ತಾ ಇದ್ದೀರಿ ಇನ್ನೂ ಕೂಡ ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ, ಅಪ್ಲಿಕೇಶನ್ ನಂಬರ್ ಮತ್ತು ಫಸ್ಟ್ 4 ಲೆಟರ್ ಹಾಕಿದರೂ ಕೂಡ ಡಸ್ ನಾಟ್ ಎಕ್ಸಿಟ್ ಅಂತ ಬರುತ್ತಾ ಇದೆ ಅಂತ. ಅದೇ ರೀತಿ ಇನ್ನು ಕೆಲವರಿಗೆ ಯಾರು ಆ ಒಂದು ಪರೀಕ್ಷೆ ಕನ್ನಡ ಭಾಷಾ ಪರೀಕ್ಷೆ ಬರೆಯಬೇಕು ಇದರ ಬಗ್ಗೆ ಕೂಡ ತುಂಬ ಕನ್ಫ್ಯೂಷನ್ ಇದೆ. ಸೊ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ಸೊ ನೋಡಿ ಫ್ರೆಂಡ್ಸ್, ಕೆಇದವರ ಒಂದು ಮಾಹಿತಿಯನ್ನು ಕೂಡ ಅವರು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ. ಮೇ ಬಿ ಇದರ ಸಲುವಾಗಿ ಕೂಡ ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗದೇ ಇರಬಹುದು. ನೋಡಿ ಏನು ಮಾಹಿತಿ ಅಂದರೆ ನೀವು ಇಲ್ಲಿ ನೋಡಬಹುದು, 17/7 KSDCಯಲ್ಲಿ ನಿಗದಿತ ನಿರ್ವಹಣಾ ಚಟುವಟಿಕೆಗಳ ಕಾರಣ ಜುಲೈ 17, 2026 ರಾತ್ರಿ 11ರಿಂದ ಜುಲೈ 18, 2026 ಬೆಳಿಗ್ಗೆ 1ರವರೆಗೆ ಕೆಇಯ ಆನ್ಲೈನ್ ಸೇವೆಗಳು ಲಭ್ಯವಿರುವುದಿಲ್ಲ. ಉಂಟಾದ ಅನಾನುಕೂಲತೆಗೆ ನಾವು ವಿಷಾದಿಸುತ್ತೇವೆ ಮತ್ತು ದಯವಿಟ್ಟು ನಿಮ್ಮ ಸಹಕಾರವನ್ನು ಕೋರುತ್ತೇವೆ. ನೋಡಿ ಇಲ್ಲಿ ಅವರ ಒಂದು ಸರ್ವರ್ ಸಮಸ್ಯೆ ಇದೆ ಅಂತ ಕೂಡ ಅವರು ಆಲ್ರೆಡಿ ತಿಳಿಸಿದ್ದಾರೆ. ಮೇ ಬಿ ಇದರ ಸಲುವಾಗಿ ಕೂಡ ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗದೇ ಇರಬಹುದು ಅಂತ ನನಗೆ ಅನಿಸುತ್ತದೆ. ಬಟ್ ನೀವು ಈಗ ನೋಡಿ ನಿಮ್ಮ ಒಂದು ಹಾಲ್ ಟಿಕೆಟ್ ಜನರೇಟ್ ಆಗಿರಬಹುದು. ಖಂಡಿತವಾಗಿ ಕೂಡ ನೀವು ಸರಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ನಿಮ್ಮ ಒಂದು ಹೆಸರಿನ ಫಸ್ಟ್ 4 ಕ್ಯಾಪಿಟಲ್ ಲೆಟರ್, ಅದೇ ರೀತಿ ಕ್ಯಾಪ್ಚಾ ಹಾಕಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕು. ನೋಡಿ ಇಲ್ಲಿ ನೀಡಿದ್ದಾರೆ ಕನ್ನಡ ಕಡ್ಡಾಯ ಕನ್ನಡ ಪ್ರವೇಶ ಪತ್ರ ಡೌನ್ಲೋಡ್ ಲಿಂಕ್. ನೋಡಿ ಈ ಒಂದು ಲಿಂಕಿನ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಎಕ್ಸಾಮಿನೇಷನ್ ನೋಡಿ ಸೆಲೆಕ್ಟ್, ಇಲ್ಲಿ 2 ಆಪ್ಷನ್ಸ್ ಇದೆ, ಟ್ರೈನಿಂಗ್ ಫಾರ್ IAS KS. ಇವತ್ತು ಅವರಿಗೆ ಎಕ್ಸಾಮ್ ಇತ್ತು, ಇದು ಒಂದು ಫ್ರೀ ತರಬೇತಿ ಸಲುವಾಗಿ ಅವರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇವತ್ತು ಆಲ್ರೆಡಿ ಆಗಿದೆ. ನಿಮಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ರಿಕ್ವೈರ್ಮೆಂಟ್, ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೀವು ಅಪ್ಲಿಕೇಶನ್ ಹಾಕಿದಾಗ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗೆ ಅಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಸಿಕ್ಕಿರಬಹುದು. ಆ ಒಂದು ಅಪ್ಲಿಕೇಶನ್ ನಂಬರ್, ಅದೇ ರೀತಿ ಅಭ್ಯರ್ಥಿಯ ಹೆಸರಿನ ಫಸ್ಟ್ 4 ಕ್ಯಾಪಿಟಲ್ ಲೆಟರ್ ಹಾಕಬೇಕು. ಅದೇ ರೀತಿ ಕ್ಯಾಪ್ಚಾ ಇಲ್ಲಿ ಕಾಣುತ್ತಿದ್ದದಲ್ಲ, ಆ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮಾಡಿದಾಗ ಖಂಡಿತವಾಗಿಯೂ ಕೂಡ ನಿಮ್ಮ ಒಂದು ಹಾಲ್ ಟಿಕೆಟ್ ಜನರೇಟ್ ಆಗುತ್ತದೆ ಫ್ರೆಂಡ್ಸ್. ಅದೇ ರೀತಿ ಈಗ ತುಂಬ ಜನರಿಗೆ ಇನ್ನೂ ಕೂಡ ಕನ್ಫ್ಯೂಷನ್ ಇದೆ, ನಾವು ಯಾರು ಈ ಒಂದು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬರೆಯಬೇಕು ಅಂತ, ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ನೋಡಿ ನೀವು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಒಂದು ಸ್ಟೆಪ್ ನೀವು ತುಂಬುವಾಗ ಅಲ್ಲಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಮತ್ತು ಕನ್ನಡ ಎಕ್ಸಾಮ್ ಕ್ಲೈಮ್ಸ್ ಅಂತ ಒಂದು ನೆಕ್ಸ್ಟ್ ಸ್ಟೆಪ್ ಬರುತ್ತದೆ. ಇಲ್ಲಿ ನೀವು ಏನು ತುಂಬಿದ್ದೀರಿ ಅಂತ ನೀವು ಇಲ್ಲಿ ನೋಡಬಹುದು. ನಿಮ್ಮ ಹತ್ತಿರ ಈಗ ಎಲ್ಲರ ಹತ್ತಿರ ಕೂಡ ಯಾರು ಅಪ್ಲಿಕೇಶನ್ ಹಾಕಿದ್ದೀರಿ ಅಪ್ಲಿಕೇಶನ್ ಶೀಟ್ಸ್ ಇದೆ, ಪ್ರಿಂಟೌಟ್ ನೀವು ತೆಗೆದುಕೊಂಡು ಇಟ್ಟುಕೊಂಡಿದ್ದೀರಿ. ಸೊ ನೀವು ಅಲ್ಲಿ ಚೆಕ್ ಮಾಡಬಹುದು. ನೋಡಿ ಏಜ್ ರಿಲ್ಯಾಕ್ಸೇಷನ್ ಮತ್ತು ಕನ್ನಡ ಎಕ್ಸಾಮ್ ಕ್ಲೈಮ್ಸ್ ಅಂತ ಇದೆ ನೋಡಿ, ಅಲ್ಲಿ ನೀವು ನೋಡಿ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ನೀವು KEA KPSC ಅಥವಾ ಇತರ ಯಾವುದೇ ಪರೀಕ್ಷಾ ಪ್ರಾಧಿಕಾರದಿಂದ ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದೀರಾ ಅಂತ ಅಲ್ಲಿ ಆಪ್ಷನ್ ಕೇಳುತ್ತಾ ಇದೆ, ಎಸ್ ಅಥವಾ ನೋ ಅಂತ. ನೀವು ಹಿಂದೆ ಯಾವುದಾದರೂ KE ನಡೆಸಿದಂಥ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಆಗಲಿ ಅಥವಾ KPSC ನಡೆಸಿದಂಥ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿದ್ದೀರಿ ಅಂತ ಅಲ್ಲಿ ಕೇಳುತ್ತಾ ಇದೆ. ಎಸ್ ಅಂದರೆ ಎಸ್ ಹಾಕಿ, ಇಲ್ಲ ನೋ ಅಂತ ಹಾಕಿ. ಎಸ್ ಹಾಕಿದರೆ ನಿಮಗೆ ಅಲ್ಲಿ ಒಂದು ನಂಬರ್, ಪಾಸಿಂಗ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ಸೊ ಅದು ಫಿಲ್ ಮಾಡಬೇಕು. ನೋ ಅಂದರೆ ಏನು ಆಪ್ಷನ್ ಕೇಳಲ್ಲ. ಆಮೇಲೆ ನೆಕ್ಸ್ಟ್ ಕೆಳಗಡೆ ಇನ್ನೊಂದು ಆಪ್ಷನ್ ಕೂಡ ಇದೆ,
ನೀವು 10ನೇ ತರಗತಿ SLC PUC ಉನ್ನತ ಮಟ್ಟದಲ್ಲಿ ಕನ್ನಡ ವಿಷಯದಲ್ಲಿ ಉತ್ತೀರ್ಣರಾಗಿದ್ದಾರಾ ಅಂತ ಇಲ್ಲಿ ಕೂಡ ಇದೆ. ಕನ್ನಡ ಭಾಷೆ ಮಟ್ಟ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅಥವಾ ಥರ್ಡ್ ಲ್ಯಾಂಗ್ವೇಜ್ ಯಾವುದು ನೀವು ಓದಿದ್ದೀರಿ ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ನೋಡಿ. ಎಸ್ ಅಂತ ಹಾಕಿದರೆ ನಿಮಗೆ ಅಲ್ಲಿ ನಿಮ್ಮ ಒಂದು ನೋಡಿ ರಿಜಿಸ್ಟ್ರೇಷನ್ ಅಂದರೆ ನೀವು 10ನಲ್ಲಿ ಪಾಸ್ ಆಗಿದ್ದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ. 12th ಅಥವಾ ಡಿಗ್ರಿ ಯಾವುದಾದರೂ ಅಲ್ಲಿ ನಿಮ್ಮ ಒಂದು ನೋಂದಣಿ ಸಂಖ್ಯೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕು ನೋಡಿ. ಪ್ಲೀಸ್ ಎಂಟರ್ ಯುವರ್ ಎಕ್ಸಾಮ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ, ಅದನ್ನು ನೀವು ಫಿಲ್ ಮಾಡಿರಬಹುದು, ಆಲ್ರೆಡಿ ನಿಮಗೆ ಗೊತ್ತಿದೆ ನೋಡಿ. ಎಸ್ ಅಂತ ಹೇಳಿದಾಗ ನೀವು ರಿಜಿಸ್ಟ್ರೇಷನ್ ನಂಬರ್ ತುಂಬಿದಾಗ ನೋಡಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂದರೆ ನಿಮ್ಮ ಒಂದು ಆಯ್ಕೆ ಮಟ್ಟ ಅಂದರೆ ನೀವು ಪ್ರಥಮ ಓದಿದ್ದೀರಾ ಅಥವಾ ದ್ವಿತೀಯ ಲ್ಯಾಂಗ್ವೇಜ್ ಆಗಿ ಓದಿದ್ದೀರಾ ಅಥವಾ ತೃತೀಯ ಭಾಷೆಯನ್ನಾಗಿ ಓದಿದ್ದೀರಾ ಅಥವಾ ಇಲ್ಲ ಓದದೇ ಇದ್ದರೆ ಈ ರೀತಿಯಾಗಿ ನೀವು ಅಲ್ಲಿ ನಿಮ್ಮ ಒಂದು ಭಾಷೆಯನ್ನು ನೀವು ಸೆಲೆಕ್ಟ್ ಮಾಡಬೇಕು ನೋಡಿ. ಇದನ್ನೆಲ್ಲ ನೀವು ಆಲ್ರೆಡಿ ಯಾರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ದೀರಿ, ಸೊ ಅಲ್ಲಿ ನೀವು ಈಗ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿದ್ದ ಪ್ರಿಂಟನ್ನು ತೆಗೆದುಕೊಂಡು ನೀವು ನೋಡಿ ನೀವು ಯಾವುದು ಟಿಕ್ ಮಾಡಿದ್ದೀರಿ ಅಂತ. ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತದೆ ಯಾರು ಎಸ್ ಅಂತ ಬರೆದಿದ್ದೀರಿ ಅವರ ಒಂದು ಯಾವುದೇ ರೀತಿಯಿಂದ ಹಾಲ್ ಟಿಕೆಟ್ ಜನ್ರೇಟ್ ಆಗಲ್ಲ. ನೋ ಅಂತ ಹಾಕಿದವರಿಗಷ್ಟೇ ಅಲ್ಲಿ ಹಾಲ್ ಟಿಕೆಟ್ ಜನ್ರೇಟ್ ಆಗುತ್ತದೆ. ಸೊ ಮೊದಲು ನೀವು ಸರಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟೌಟನ್ನು ನೀವು ನೋಡಿ ಫ್ರೆಂಡ್ಸ್. ಅದೇ ರೀತಿ 10th ಎಲ್ಲಿ ನಿಮ್ಮ ಒಂದು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನೀವು ಓದಿದ್ದೀರಿ ಅಂತ ನೋಡಿ. ನೀವು ಕನ್ನಡ ಮೀಡಿಯಮ್ ಆಗಲಿ ಅಥವಾ ಇಂಗ್ಲೀಷ್ ಮೀಡಿಯಮ್ ಆಗಲಿ ಯಾವುದೇ ಓದಿದರೂ ಕೂಡ ಪರವಾಗಿಲ್ಲ ಇಲ್ಲಿ. ಬಟ್ ಇದು ಒಂದು 10th ಮಾರ್ಕ್ಸ್ ಕಾರ್ಡಿನಲ್ಲಿ ಇಲ್ಲಿ ಫಸ್ಟ್ ನೋಡಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಇದೆ ಅಥವಾ ದ್ವಿತೀಯ ಭಾಷೆ ಸೆಕೆಂಡ್ ಲ್ಯಾಂಗ್ವೇಜ್, ಇಲ್ಲಿ ಮೇಲೆ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನೀವು ಕನ್ನಡ ಓದಿರಬೇಕು. ಇದು ಒಂದು 10th ಮಾರ್ಕ್ಸ್ ಕಾರ್ಡ್ ನೋಡಿ. ಈ ರೀತಿಯಾಗಿ ನೀವು ಓದಿರಬೇಕು. ನೀವು ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಕೂಡ ತೆಗೆದುಕೊಂಡು ಈಗ ನೋಡಬಹುದು. ಈ ರೀತಿಯಾಗಿರುತ್ತದೆ. ಮೇಲ್ಗಡೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಇದೆ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಅಂತ ಇರಬೇಕು. ಹಾಗಿದ್ದವರು ಪರೀಕ್ಷೆ ಬರೆಯುವ ಅವಶ್ಯಕತೆ ಇಲ್ಲ. ಥರ್ಡ್ ಲ್ಯಾಂಗ್ವೇಜ್ ಎಲ್ಲ ಓದಿದರೆ ನೀವು ಕನ್ನಡ ಭಾಷಾ ಪರೀಕ್ಷೆ ನೀವು ಬರೆಯಬೇಕು ಫ್ರೆಂಡ್ಸ್. ಅದೇ ರೀತಿ PUC ಮಾರ್ಕ್ಸ್ ಕಾರ್ಡಿನಲ್ಲಿ ಕೂಡ ಇದೇ ರೀತಿ ಇರುತ್ತದೆ ನೋಡಿ. ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಸ್ವಲ್ಪ ಐಡಿಯಾ ಬರಲಿ, ತುಂಬ ಜನರಿಗೆ ಇನ್ನೂ ಕೂಡ ಕನ್ಫ್ಯೂಷನ್ ಇದೆ. ಸೊ ಅದರ ಸಲುವಾಗಿ ನಾನು ಈ ಒಂದು ಇಮೇಜ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಇದು ಒಂದು PUCಯ ಮಾರ್ಕ್ಸ್ ಕಾರ್ಡ್ ಆಗಿದೆ ನೋಡಿ. ಕನ್ನಡ ಮತ್ತು ಇಂಗ್ಲೀಷ್ ಇದೆ. ಇಲ್ಲಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಓದಿದ್ದಾರೆ, ಸೊ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್. ಸೊ ನೋಡಿ ಈ ರೀತಿಯಾಗಿ ಮೇಲ್ಗಡೆ ಕನ್ನಡ ನೀವು ಇದು ಆರ್ಟ್ಸ್ ಆಗಿದೆ. ಆರ್ಟ್ಸ್ ಆಗಲಿ ಕಾಮರ್ಸ್ ಆಗಲಿ ಸೈನ್ಸ್ ಆಗಲಿ ನೀವು PUCನಲ್ಲಿ ಯಾವುದೇ ಓದಿದರೂ ಕೂಡ ನೀವು ಫಸ್ಟ್ ಅಥವಾ ಸೆಕೆಂಡ್ ಇಲ್ಲಿ ಮೇಲ್ಗಡೆ ನೀವು ಕನ್ನಡ ಓದಿರಲೇಬೇಕು. ಓದದೇ ಇದ್ದರೆ ನೀವು ಕನ್ನಡ ಭಾಷಾ ಪರೀಕ್ಷೆ ಬರೆಯಬೇಕು. ಡಿಗ್ರಿ ಮಾರ್ಕ್ಸ್ ಕಾರ್ಡ್ ನನ್ನ ಹತ್ತಿರ ಇಲ್ಲ. ಡಿಗ್ರಿಯಲ್ಲಿ ಕೂಡ ಓದಿದವರು ಕೂಡ ಸೇಮ್ ಅಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನೀವು ಓದಿರಬೇಕು. ಇಲ್ಲದಿದ್ದರೆ ನೀವು ಹಿಂದೆ ನಡೆಸಿದಂಥ KPSC ಆಗಲಿ ಅಥವಾ KEಯ ಒಂದು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಆ ಒಂದು ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ತಿರ ಇರಬೇಕು. ಅಂಥವರಿಗಷ್ಟೇ ಈ ಒಂದು ಕನ್ನಡ ಭಾಷಾ ಪರೀಕ್ಷೆ ಬರೆಯುವ ಅವಶ್ಯಕತೆ ಇಲ್ಲ. ಇನ್ನುಳಿದ ಎಲ್ಲ ಅಭ್ಯರ್ಥಿಗಳು ಕೂಡ ಕಡ್ಡಾಯವಾಗಿ ಈ ಒಂದು ಕನ್ನಡ ಭಾಷಾ ಪರೀಕ್ಷೆ ನಾಳೆ ಬರೆಯಲೇಬೇಕು. ಇಲ್ಲದಿದ್ದರೆ ನೆಕ್ಸ್ಟ್ ಆಗಸ್ಟ್ನಲ್ಲಿ ನಡೆಸಲಾಗುವ ಸ್ಪರ್ಧಾತ್ಮಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನಿಮಗೆ ಪರೀಕ್ಷೆ ಬರೆಯಲು ಅವಕಾಶ ಇರುವುದಿಲ್ಲ ಫ್ರೆಂಡ್ಸ್. ಇನ್ನೂ ಕೂಡ ಏನಾದರೂ ಡೌಟ್ ಇದ್ದರೆ ನೀವು ಇದರ ಬಗ್ಗೆ ಮಾಹಿತಿಯನ್ನು ಕೇಳಬಹುದು ನೋಡಿ. ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ನೀವು ಚೆಕ್ ಮಾಡಿ ಅದೇ ರೀತಿ ನೀವು ಅಪ್ಲಿಕೇಶನ್ ಹಾಕಿದಾಗ ಏನು ನೀವು ಟಿಕ್ ಮಾರ್ಕ್ ಹಾಕಿದ್ದೀರಿ ಅದನ್ನು ಕೂಡ ನೀವು ಏಜ್ ರಿಲ್ಯಾಕ್ಸೇಷನ್ ಮತ್ತು ಕನ್ನಡ ಲ್ಯಾಂಗ್ವೇಜ್ ಕ್ಲೈಮ್ಸ್ ಅಂತ ಒಂದು ಆಪ್ಷನ್ ಇದೆ. ಐ ಥಿಂಕ್ ಅದು 5th ಸ್ಟೆಪ್ ಆಗಿದೆ. ನೀವು ಅಪ್ಲಿಕೇಶನ್ ಹಾಕುವಾಗ ಅದನ್ನು ಕೂಡ ನೀವು ಚೆಕ್ ಮಾಡಿ. 150ಯ ಮಾರ್ಕ್ಸ್ ಇರುತ್ತದೆ ನಾಳೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ. 150 ಅಂಕಗಳಲ್ಲಿ ಯಾವುದು ತಪ್ಪಾದರೆ ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ. ಕೇವಲ 50 ಮಾರ್ಕ್ಸ್ ಪಡೆದು ನೀವು ಪಾಸ್ ಆದರೆ ಸಾಕು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು.
ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.